ನಮಸ್ಕಾರ, ಗುಡ್ ಮಾರ್ನಿಂಗ್, ಅಸ್ಲಾಂ ವಲೈಕುಂ, ಸಸ್ತ್ರೀಯಕಾಲ್, ಶರಣು ಶರಣಾರ್ಥಿ, ಜೈ ಭೀಮ್. ಗೆಳೆಯರೆ, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ನಲ್ಲಿ ನನ್ನ ಇತಿಹಾಸವನ್ನು ನೋಡ್ತಕ್ಕಂಥ ತಾವೆಲ್ಲರೂ ಬಹಳಷ್ಟು ಸಮಯದಿಂದ ಇತಿಹಾಸದ ಪರಿಚಯವನ್ನು ತಮ್ಮಿಂದ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ದೀರಿ. ಏಕೆ ಬರ್ತಾ ಇಲ್ಲ ಅಂತಕ್ಕಂಥ ವಿಷಯ ಕುರಿತು ನಾ ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ತಮಗೆ ಸಮಗ್ರ ಒಂದು ವಿಷಯವನ್ನು ತಿಳಿಯುತ್ತದೆ. ಈಗ ನಾನು ಬೀದರ್ ಜಿಲ್ಲೆ ಇತಿಹಾಸವನ್ನು ಪರಿಚಯಿಸಲು ಮತ್ತೆ ಮುಂದಾಗಿದ್ದೇನೆ. ಆ ಇತಿಹಾಸವನ್ನು ಪರಿಚಯಿಸುವುದರಲ್ಲಿ ಸರಿಸುಮಾರು 4ನೇ ಶತಮಾನದಲ್ಲಿ ಬೀದರ್ ಜಿಲ್ಲೆಯ ಇತಿಹಾಸ 4ನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ವಿಜೃಂಭಣೆಯಿಂದ, ಒಂದು ಐತಿಹಾಸಿಕ ಘಟನೆಯಿಂದ ಏನಪ್ಪಾ ಅಂತಂದ್ರೆ ಪರಿಚಯವಾಗ್ತದೆ. ಅಂತಹ ಒಂದು ಐತಿಹಾಸಿಕ ಪರಿಚಯವನ್ನ ತಮ್ಮ ಮುಂದೆ ಏನಪ್ಪಾ ಅಂದ್ರೆ ಪರಿಚಯಿಸಲು ಇವತ್ತು ಮುಂದಾಗಿದ್ದೇನೆ. ಯಾವುದು ಆ ಇತಿಹಾಸ ಅಂತಂದ್ರೆ ಅಟ್ಟಳೆ ನಾಡಿನ ರಂಜೂರಿನ ಸಿಂಧರ ಒಂದು ಐತಿಹಾಸಿಕ ಪರಿಚಯ. ಈ ಅಟ್ಟಳೆ ನಾಡಿನ ರಂಜೂರಿನ ಸಿಂಧರು ಸರಿಸುಮಾರು 4ನೇ ಶತಮಾನದಿಂದ 12ನೇ ಶತಮಾನದ ಅಂತ್ಯ ಕಾಲಘಟ್ಟದವರೆಗೆ, ಅಂದ್ರೆ 13ನೇ ಶತಮಾನದವರೆಗೆ ಏನಪ್ಪಾ ಅಂತಂದ್ರೆ ನಮಗೆ ಕಾಣಸಿಗುತ್ತಾರೆ. ಇವರೆಲ್ಲರೂ ಮಾಂಡಳಿಕರಾಗಿ, ಅಂದ್ರೆ 4ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಮಾಂಡಳಿಕರಾಗಿ ಆಳ್ವಿಕೆ ಮಾಡಿದಂತಹ ಪ್ರಖ್ಯಾತ ಒಂದು ರಾಜಮನೆತನ. ಆ ರಾಜಮನೆತನದ ಇಂತಹ ಒಂದು ಅದ್ಭುತ ಇತಿಹಾಸವನ್ನ, ಐತಿಹಾಸಿಕವಾಗಿರ್ತಕ್ಕಂಥ ಇತಿಹಾಸವನ್ನ ನಾವು ನೋಡುತ್ತಾ ಹೋದರೆ ಶಾಸನಗಳ ಆಧಾರದ ಮೇಲೆ ಅವುಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಣೆ ಮಾಡಿ ನಿಮಗೆ ಹೇಳಬೇಕಂದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಇತಿಹಾಸವನ್ನ ಈ ಅಟ್ಟಳೆ ನಾಡಿನ ರಂಜೂರಿನ ಸಿಂಧರ ಇತಿಹಾಸ ಆಗಿದೆ ಗೆಳೆಯರೆ. ಅಟ್ಟಳೆ ನಾಡು ಸರಿಸುಮಾರು 300 ಗ್ರಾಮಗಳನ್ನು ಒಳಗೊಂಡಿದ್ದಂತ ಒಂದು ಬೃಹತ್ ಆಳ್ವಿಕೆಯ ಪ್ರದೇಶವಾಗಿತ್ತು. ಈ ಅಟ್ಟಳೆ ನಾಡಿನಲ್ಲಿ 300 ಗ್ರಾಮಗಳು ಒಳಗೊಂಡಿದ್ದವು. ವಿಶೇಷವಾಗಿ ಈಗಿನ ಬೀದರ್ ಜಿಲ್ಲೆಯ ಕೆಲವು ಗ್ರಾಮಗಳು, ಹುಮ್ನಾಬಾದ್ ತಾಲೂಕಿನ ಕೆಲವು ಗ್ರಾಮಗಳು, ನಮ್ಮ ಪಕ್ಕದ ತೆಲಂಗಾಣ ರಾಜ್ಯದ ಜಹೀರಾಬಾದ್ ತಾಲೂಕಿನ ಕೆಲವು ಗ್ರಾಮಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಕಮಲಾಪುರ ಸುತ್ತಮುತ್ತಲಿನ ಕೆಲವು ಗ್ರಾಮಗಳು, ನಮ್ಮ ಮಹಾರಾಷ್ಟ್ರದ ಉಮ್ಮರ್ಗಾ ತಾಲೂಕಿನ ಕೆಲವು ಗ್ರಾಮಗಳು, ಹೀಗೆ ಸುತ್ತಮುತ್ತಲಿನ ಸರಿಸುಮಾರು 300 ಗ್ರಾಮಗಳನ್ನ ಒಳಗೊಂಡಿದಂತಹ ಈ ಒಂದು ಅಟ್ಟಳೆ ನಾಡಿನ ಭೂಪ್ರದೇಶ ಏನಪ್ಪಾ ಅಂತಂದ್ರ 300 ಗ್ರಾಮಗಳನ್ನ ಆವರಿಸಿಕೊಂಡಿದ್ದಾಗಿತ್ತು. ಅಟ್ಟಳೆ ನಾಡಿನ 300ರಲ್ಲಿ 3-4 ವಿಭಾಗಗಳು ಕೂಡ ಇದ್ದವು. ಇವರು ವಿಭಾಗಗಳನ್ನಾಗಿ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ರು. ಅಂತಹ ವಿಭಾಗಗಳು ಯಾವುವು ಅಂತಂದ್ರೆ ಭಲ್ಲುಂಕೆ 84, ಅಂದ್ರೆ ಈಗಿನ ಭಾಲ್ಕಿ ತಾಲೂಕ ಇದೆಲ್ಲ, ಸೊ ಅದನ್ನ ನಾವು ಭಲ್ಲುಂಕೆ ಅಂತ ಕರಿತೀವಿ. ಭಲ್ಲುಂಕೆ 84 ಇವರ ಉಪವಿಭಾಗವಾಗಿತ್ತು. ಪುಲಿಚೆರ ಅಂತಕ್ಕಂಥ ಈಗಿನ ಗ್ರಾಮ ಇದೆಯಲ್ಲ, ಆ ಗ್ರಾಮವು ಆ ಕಾಲಘಟ್ಟದಲ್ಲಿ ಏನಪ್ಪಾ ಅಂದ್ರೆ ಪುಲಿಚೆರ 30 ಕೂಡ ಆ ಕಾಲಘಟ್ಟದಲ್ಲಿ ಅವರ ಉಪವಿಭಾಗವಾಗಿತ್ತು. ನಾಗಾವೆ 12 ಇದು ಕೂಡ ಅವರ ಕಾಲಘಟ್ಟದಲ್ಲಿ ಒಂದು ಉಪವಿಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಈ ಒಂದು ಭೂಪ್ರದೇಶವನ್ನ ಅಟ್ಟಳೆ ಅಂತ ಯಾಕೆ ಕರೆದರು ಅಂತಕ್ಕಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಗೆಳೆಯರೆ. ಈ ಅಟ್ಟಳೆಯ ಅರ್ಥವನ್ನ ತಿಳ್ಕೊಬೇಕಾದ್ರೆ, ಅಟ್ಟ ಅಂತಂದ್ರೆ ಎತ್ತರ, ಇಳೆ ಅಂತಂದ್ರೆ ಭೂಮಿ, ಅಂದ್ರೆ ಎತ್ತರದ ಭೂಮಿಯ ಮೇಲೆ ಇವರು ವಾಸ ಮಾಡ್ತಾ ಇದ್ರು. ಅಟ್ಟಳೆ ಅಂತ ಅದಕ್ಕೆ ಇವರನ್ನ ಕರೆದಿದ್ದಾರೆ. ಆಮೇಲೆ ನಾಡು, ಅಟ್ಟಳೆ ನಾಡು ಅಂತಂದ್ರೆ ಈಗಿನ ಒಂದು ಕಾಲಘಟ್ಟದಲ್ಲಿ ನಾವು ನಾಡು ಅಂತಂದ್ರೆ ಏನಪ್ಪಾ ಅಂದ್ರೆ ಜನವಸತಿ ಪ್ರದೇಶ, ದೇಶ, ರಾಜ್ಯ, ಹೀಗೆ ನಾವು ಅರ್ಥವನ್ನ ಕಲ್ಪಿಸುತ್ತೇವೆ. ಸೊ ಆ ಕಾಲಘಟ್ಟದಲ್ಲಿಯೂ ಕೂಡ ಜನವಸತಿ ಪ್ರದೇಶಗಳನ್ನ ಇದು ಆವರಿಸಿಕೊಂಡಿದ್ದು. ಇವ್ರದೇ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ, ಅಂದ್ರೆ ಒಂದು ದೇಶ ಅಥವಾ ಒಂದು ರಾಜ್ಯ ಇವರದ್ದೇ ಆಗಿತ್ತು. ಆದ್ದರಿಂದ ಇವರನ್ನ ಅಟ್ಟಳೆಯ ನಾಡು, ಇವರು ಆಳ್ವಿಕೆ ಮಾಡ್ತಕ್ಕಂಥ ಪ್ರದೇಶವನ್ನ ಅಟ್ಟಳೆಯ ನಾಡು ಅಂತ ಕರೆದಿದ್ದಾರೆ ಗೆಳೆಯರೆ. ರಂಜೂರಿನ ಸಿಂಧರು ಅಂದ್ರೆ ಯಾರು, ಅವರ ಮೂಲ ಪುರುಷ ಯಾರು, ಅವನ ಒಂದು ಅದ್ಭುತ ಐತಿಹಾಸಿಕದ ಒಂದು ಆ ಶಾಸನ ಯಾವುದು, ಆ ಶಾಸನದಲ್ಲಿ ಆತನ ಇತಿಹಾಸವನ್ನ ಹೇಗೆ ತೋರ್ಪಡಿಸಿದ್ದಾರೆ, ಇದನ್ನೆಲ್ಲದರ ಸಮಗ್ರ ವಿಶ್ಲೇಷಣೆಯನ್ನ ನಮಗೇನಪ್ಪಾ ಅಂದ್ರೆ ಮುಂದಿನ ಅಧ್ಯಾಯದಲ್ಲಿ ನೀಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಇವತ್ತಿಗೆ ಇಷ್ಟೇ ಇತಿಹಾಸ ನಾವು ಅಧ್ಯಯನ ಮಾಡೋಣ. ಧನ್ಯವಾದ.